ಅದೇ ರೀತಿ ಅಕಾಡೆಮಿಕ್ ಆಗಿರುವಂಥ ಕಾರ್ಯಕ್ರಮ ಮತ್ತು ಬಸವಣ್ಣವರ ಬುದ್ಧನ ತತ್ವಗಳನ್ನು ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಜಾತಿ ಮತ ಧರ್ಮವನ್ನು ಮೀರಿದಂಥ ಕಾರ್ಯಕ್ರಮವಾಗಿ ಮಾಡಬೇಕಂತೇಳಿ ಮತ್ತು ಶಾಂತಿ ಮತ್ತು ಸಹನೆ ಈ ಎರಡರ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನಮ್ಮ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಯವರು ಮುರುಘರಾಜೇಂದ್ರ ಮಠದ ಅನುಭವ ಮಂಟಪದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಪೂಜ್ಯರು ನೇತೃತ್ವವನ್ನು ವಹಿಸಿಕೊಂಡು ಅವರೇ ಸಮ್ಮುಖವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಮೊದಲನೇ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ಬಗ್ಗೆ ಪೂಜ್ಯರು ಕೂಡ ಹೇಳೋರಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಕೂಡ ಎಲ್ಲ ವರ್ಗದವರು ಯಾವುದೇ ಒಂದು ವರ್ಗರಹಿತ ಅನ್ನುವಂಥ ಸಂದರ್ಭಕ್ಕೆ ಚಿಂತನೆ ಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮ ಆಲೋಚನೆ ಆಗಿದೆ. ಈಗ ಪೂಜ್ಯರು ಕೂಡ ವೇದಿಕೆ ಮೇಲಿರುವಂಥವರೆಲ್ಲರೂ ಕೂಡ ಅವತ್ತು ಘನ ಉಪಸ್ಥಿತರಿರ್ತಾರೆ. ಪೂಜ್ಯರು ಈಗ ಒಂದೆರಡು ಮಾತುಗಳನ್ನು ಮಾತನಾಡ್ತಾರೆ. ಶಾಸಕರ ಕಚೇರಿಯನ್ನ ನನ್ನ ಗಮನಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನವೀಕರಿಸಿ ಸಭೆಗಳನ್ನ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಅಧಿಕಾರಿ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಇವತ್ತು ನವೀಕರಣವನ್ನ ಮಾಡಿದಿರಿ. ನೋಡೋದಕ್ಕೆ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಅಷ್ಟೇ ಪ್ರಮಾಣದಲ್ಲೂ ಕೂಡ ಅವರಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಕಚೇರಿ ಮಾಡಿದ್ದಕ್ಕೂ ಕೂಡ ಅರ್ಥ ಬರ್ತದೆ. ನಿರೀಕ್ಷಿತವಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನನಗೆ ಖಂಡಿತ ಗೊತ್ತಿರಲಿಲ್ಲ. ಬೆಳಿಗ್ಗೆ ಅಷ್ಟೇ ಗೊತ್ತಾಯ್ತು ಕಚೇರಿ ಮಾಡಿದ್ದಾರೆ ಇರ್ತಕ್ಕಂಥದ್ದು. ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡೋಣ. ನೀವೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳಿ, ನನಗೆ ನೀವು ಬಂದಿರತಕ್ಕಂಥದ್ದು ಇದು ಒಂದು ಆಶೀರ್ವಾದ ಅಂತೇಳಿ ಭಾವಿಸ್ತೇನೆ.